ಹಲೋ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಕಲ್ಪತರು ಕನ್ನಡತಿ ಭೂಮಿಕಾ ದೊಡ್ಡಯ್ಯ. ಶರನ್ನವರಾತ್ರಿಯ 6ನೇ ದಿನ ಇವತ್ತು ದುರ್ಗಾ ಮಾತೆಯ 6ನೇ ರೂಪವಾದ ಕಾತ್ಯಾಯಿನಿ ದೇವಿಯನ್ನ ಪೂಜೆ ಮಾಡಲಾಗುತ್ತೆ. ದೇವಿಗೆ ಹೂವು, ಹಣ್ಣು, ಕುಂಕುಮ, ಅರಿಶಿನ ಅರ್ಪಿಸಿ ದೀಪ ಬೆಳಗಿಸಿ ನೈವೇದ್ಯವಾಗಿ ಹಣ್ಣು, ಸಿಹಿ ತಿಂಡಿಗಳನ್ನು ನೈವೇದ್ಯ ಮಾಡಲಾಗುತ್ತೆ. ದುರ್ಗಾ ಸಪ್ತಶತಿ ಅಥವಾ ದುರ್ಗಾ ಕವಚ ಪಠಿಸಿ ಬಳಿಕ ಮಂಗಳಾರತಿ ಮಾಡಲಾಗುತ್ತೆ. ಶರನ್ನವರಾತ್ರಿಯ 6ನೇ ದಿನವಾದ ಇಂದು ಬೂದು ಬಣ್ಣವಾಗಿದೆ. ಬೂದು ಬಣ್ಣವು ಮನಸ್ಸಿನ ಶಾಂತಿ ಮತ್ತು ಏಕಾಗ್ರತೆಯನ್ನ ಸಂಕೇತಿಸುತ್ತದೆ. ಇನ್ನು ಕಾತ್ಯಾಯಿನಿ ದೇವಿ ಅಂದ್ರೆ ಏನು ಅಂತ ಕೇಳೋದಾದ್ರೆ, ಋಷಿ ಕಾತ್ಯಾಯಿನಿಗೆ ಮಗಳಾಗಿ ಹುಟ್ಟಿದ ದುರ್ಗೆ ದೇವಿಯ ಅವತಾರ. ಅವಳು ಮಹಿಷಾಸುರ ಎಂಬ ರಾಕ್ಷಸನನ್ನ ಸಂಹಾರ ಮಾಡಲು ಸೃಷ್ಟಿಯಾದ ನವದುರ್ಗೆಯರಲ್ಲಿ ಒಬ್ಬಳು. ಮತ್ತೆ ಶಕ್ತಿ ಮತ್ತು ಬುದ್ಧಿ, ಆತ್ಮವಿಶ್ವಾಸ ಮತ್ತು ಯುದ್ಧದಲ್ಲಿ ಯಶಸ್ಸನ್ನ ನೀಡುವ ದೇವತೆಯಾಗಿದ್ದಾಳೆ ಕಾತ್ಯಾಯಿನಿ ದೇವಿ. ಆಕೆಯ ಪೂಜೆಯಿಂದ ಧರ್ಮ, ಕಾಮ, ಮೋಕ್ಷ ಎಂಬ ಪುರುಷಾರ್ಥಗಳು ಲಭಿಸುತ್ತವೆ ಮತ್ತು ಎಲ್ಲ ರೀತಿಯ ದುಃಖಗಳು ನಿವಾರಣೆಯಾಗುತ್ತದೆ ಎಂಬುದು ನಂಬಿಕೆ. ಕಾತ್ಯಾಯಿನಿಯನ್ನ ಪೂಜೆ ಮಾಡಿ ಓಂ ದೇವಿ ಕಾತ್ಯಾಯಿನಿಯೈ ನಮಃ ಎಂಬ ಮಂತ್ರವನ್ನ ಜಪಿಸೋದ್ರಿಂದ ಶಾಂತಿ ಮತ್ತು ಏಕಾಗ್ರತೆ ಸಿಗುತ್ತದೆ ಅನ್ನೋದು ನಂಬಿಕೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ನಿಮ್ಮ ದಿನ ಶುಭವಾಗಿರಲಿ. ನಾನು ಭೂಮಿಕಾ ದೊಡ್ಡಯ್ಯ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಭೂಮಿಕಾ ದೊಡ್ಡಯ್ಯ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.